ಡಿಸ್ಕವರಿ ಡ್ರೀಮ್ ಚಾನಲ್ಗೆ ಸುಸ್ವಾಗತ. ನಮ್ಮನೇಲಿ ಇವತ್ತು ವಿಶೇಷ ಏನಂದರೆ ಬ್ಯಾಂಬೂ ಯಾವ ಥರ ಕಟ್ ಮಾಡೋದು ಅದನ್ನು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ನೀವು ನೋಡ್ಬೋದು, ಈ ಥರ ಬ್ಯಾಂಬೂ ಜಮೀನಲ್ಲಿ ಈ ಥರ ಇರುತ್ತೆ. ಅದನ್ನು ತಳಭಾಗದಲ್ಲಿ ನಾವು ಕಟ್ ಮಾಡ್ಕೊಂಡು ತಗೊಂಡು ಬರಬೇಕು. ಮನೆಗೆ ತಂದ ನಂತರ ಈ ಥರ ಸಿಪ್ಪವನ್ನು ಸಿಲಿಬೇಕು. ನೋಡಿ, ಈ ಥರ ಸುರಿದು ಇವಾಗ ಇಷ್ಟನ್ನು ಬ್ಯಾಲೆನ್ಸ್ ಮಾಡಿದ್ದೀನಿ. ಲಾಸ್ಟಲ್ಲಿ ಇದನ್ನು ತೆಗಿತೀನಿ. ಇದನ್ನು ತೆಗೆದು ಮಧ್ಯದಲ್ಲಿರೋಂಥ ದಿಂಡನ್ನು ನಾನು ಈ ದಿಂಡಲ್ಲಿ ಏನು ಇರೋದಿಲ್ಲ, ಗಟ್ಟಿ ಇರ್ತದೆ. ಈ ನೋಡಿ, ಇಲ್ಲಿಂದ ಇಲ್ಲಿ ಭಾಗ ತನಕ ಮಾತ್ರ ನಾವು ಚೆನ್ನಾಗಿ ಕಟ್ ಮಾಡ್ಕೊಂಡು ತಗೋಬೇಕಾಗುತ್ತೆ. ನೋಡಿ, ಇಲ್ಲಿ ತನಕ ನಾವು ಕಟ್ ಮಾಡ್ಬೋದು. ಯಾವ ಥರ ಕಟ್ ಮಾಡೋ ವಿಧಾನ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ನೋಡಿ, ಇಲ್ಲಿ ಈ ಥರ ಚಿಕ್ಕ ಚಿಕ್ಕ ಪೀಸ್ ಥರ ಎಲ್ಲನೂ ಕಟ್ ಮಾಡಬೇಕು. ನೋಡಿ, ತುಂಬ ಚಿಕ್ಕ ಚಿಕ್ಕ ಪೀಸ್ ಥರ ಕಟ್ ಮಾಡಬೇಕು. ನೋಡಿ, ಈ ಥರ ಕಟ್ ಮಾಡಿ. ನೋಡಿ ಫ್ರೆಂಡ್, ಹೋದ ಸಾರಿ ತೋರಿಸಿದ್ದು ಇದು ಇದೇ ರೀತಿ ಇತ್ತು. ಆದರೆ ಇದನ್ನು ಕಟ್ ಮಾಡಿ ಲಾಸ್ಟಲ್ಲಿ ಉಳಿದಿದ್ದು ಇದು ಗಟ್ಟಿ ಬಂದ್ಬಿಟ್ಟೈತೆ. ಇದನ್ನು ಹಾಕಂಗಿಲ್ಲ. ಇದು ಎರಡನೇದು ಶುರು ಮಾಡ್ತಾಯಿದ್ದೀನಿ. ನೋಡಿ, ಹಿಂಗೆ ತೆಗಿಬೇಕು. ಒಂದೊಂದಾಗಿ ತೆಗಿಬೇಕಾದ್ರೆ ಕೈ ಬೆರಳು ಹುಷಾರಾಗಿ ನೋಡ್ಕೋಬೇಕು. ಉಗುರು ಏನಾರು ಹೋಯ್ತು ಅಂದರೆ ಉಗುರೇ ಹೊಂಟೋಗೋ ಸ್ಥಿತಿ ಇರ್ತದೆ. ನೋಡಿ, ಹಿಂಗೆ ನಿಧಾನಕ್ಕೆ ತೆಗಿಬೇಕು. ಹುಷಾರಾಗಿ ತೆಗೆದು ಒಂದೊಂದಾಗಿ ತೆಗೆದು ನೋಡಿ ತೆಗಿತಾ ಇದ್ದೀನಿ. ತೆಗಿಯುವಾಗ ಕೈ ಹುಷಾರಾಗಿ ನೋಡ್ಕೊಂಡು ತೆಗಿಬೇಕು. ನೋಡಿ ಫ್ರೆಂಡ್, ಈಗ ಬಂತು. ಅಷ್ಟೇ. ನೋಡಿ, ಎಲ್ಲ ಆಯಿತಾ? ಇದು ಉಗುರಲ್ಲಿ ಹುಷಾರಾಗಿ ಎಡಿವಾಗ ನೋಡಿ. ಈಗ ಶುರು ಮಾಡ್ತಾ ಇದ್ದೀನಿ. ಅದು ಹೇಗೆ ಗೊತ್ತಾಗುತ್ತೆ ಎಲ್ಲಿ ನಿಲ್ಲಿಸ್ಬೇಕಂತ? ಹೇಗೆ ಗೊತ್ತಾಗುತ್ತೆ ಅವ್ರಿಗೆ ಎಲ್ಲಿ ನಿಲ್ಲಿಸ್ಬೇಕು, ಎಷ್ಟು ಲೇಯರ್ ನಿಲ್ಲಿಸ್ಬೇಕು ಅಂತಂದರೆ ಇದು ತೆಗಿತಾ ಲಾಸ್ಟಲ್ಲಿ ನೋಡಿ, ಲಾಸ್ಟು ಇಷ್ಟು ಬರ್ತದೆ. ಇಲ್ಲಿ ನೋಡಿ, ಇಲ್ಲಿ ತೋರಿಸ್ತಾ ಇದ್ದೀವಲ್ಲ. ನೋಡಿ, ಲಾಸ್ಟ್ ಇದು ಇಷ್ಟು ಬಂದಾಗ ಕ್ಲೋಸ್. ಇಷ್ಟೇ. ಈಗ ನೋಡಿ, ಈ ರೀತಿ ಹೊರದಾಕ್ಬಿಡ್ಬೇಕು. ಮುಂದ್ಗಡೆ ತುದಿ ಈ ರೀತಿ ಹೊರದಾಕ್ಬೇಕು. ಈ ರೀತಿ ಆದಮೇಲೆ ಕೆಳಗಡೆಯಿಂದ ನೀಟಾಗಿ ಕಟ್ ಮಾಡ್ಕೋಬೇಕು. ನೀಟಾಗಿ ತೆಗಿಬೇಕು. ಇದೆಲ್ಲ ನೀಟಾಗಿ ತೆಗಿಬೇಕಿದು. ನೋಡಿ ಫ್ರೆಂಡ್, ಹುಷಾರವಾಗಿ ಕೈ ನೋಡ್ಕೊಂಡು ಹೊರಿಬೇಕು. ಆಮೇಲೆ ನೀವು ಇದು ಕಟ್ ಮಾಡ್ತೀನಿ ಅಂದ್ಬಿಟ್ಟು ಹೋಗ್ಬಿಟ್ಟು ನಿಮ್ಮ ಕೈ ಕಟ್ ಮಾಡ್ಕೊಬಿಟ್ಟಿರ. ನೋಡಿ ಫ್ರೆಂಡ್, ಈಗ ನೋಡಿ, ಈ ರೀತಿ ಇದ್ದಿದ್ದು ಸೈನಿಂಗು ಈ ರೀತಿ ಬಂತು. ಈಗ ನೋಡಿ, ಇದಕ್ಕೂ ಈ ರೀತಿ ಆಯ್ತು. ಈಗ ಇದನ್ನು ಕಟ್ ಮಾಡೋಕ್ಕೆ ಶುರು ಮಾಡೋದು. ನೋಡಿ ಫ್ರೆಂಡ್, ಈ ರೀತಿ ಇರುತ್ತೆ ಬೋಲ್. ಹಿಂದ್ಗಡೆ ಸ್ಮೂತ್ ಇರೋ ಗಂಟ ಈ ರೀತಿ ಕಟ್ ಮಾಡ್ಕೋಬೇಕು. ನೋಡಿ, ಹುಷಾರಾಗಿ ಕಟ್ ಮಾಡಬೇಕು, ನಿಧಾನಕ್ಕೆ. ಕೈ ಹುಷಾರು ನೋಡ್ಕೊಂಡು ಮಾಡಬೇಕು. ಯಾವುದಕ್ಕೂ ಹೊಸ್ದಾಗಿ ಕಟ್ ಮಾಡಬೇಕು ಅಂದರೆ ಪಕ್ಕದಲ್ಲಿ ಒಂದು ಪ್ಲಾಸ್ಟರ್ ಇಟ್ಕೊಳ್ಳಿ.
ಯಪ್ಪ ಬ್ಯಾಂಬೂ ತಿನ್ನೋದ್ರಿಂದ ಏನೇನು ಬೆನಿಫಿಟ್ಸ್ ಐತೆ? ಬ್ಯಾಂಬೂ ತಿನ್ನೋದ್ರಿಂದ ನಿಮ್ಮ ಕಿಡ್ನಿಲಿ ಇರೋಂಥ ಗಲೀಜು, ಕೂದಲು, ಕಲ್ಲು, ಬೇರೆ ನೀವು ಏನೇ ತಿಂದಿದ್ರೂ ಒಳಗಡೆ ಕಲ್ಲಲ್ಲಿರೋಂಥ ಪದಾರ್ಥ ಕಚ್ಕೊಂಡಿರೋದು ಪ್ರತಿಯೊಂದೂ ಹೊರಗಡೆ ತಗೊಬರ್ತದೆ. ಇದು ದೇಹಕ್ಕೆ ಏನು ಬೇಕೋ ಅದನ್ನು ಮಾತ್ರ ಬಿಟ್ಟು ಬೇಡದರೆ ವೇಸ್ಟ್ ಪದಾರ್ಥನೇ ಈಚೆಗೆ ತಂದುಬಿಡ್ತದೆ ಬೆಳಿಗ್ಗೆ ಮಾರ್ನಿಂಗು. ಅಂದರೆ ಇದನ್ನು ವರ್ಷಕ್ಕೆ 1 ಸರಿ 2 ಸರಿನಾರು ತಿಂದರೆ ನಿಮಗೆ ಈ ಕಿಡ್ನಿ ಸ್ಟೋನು ಅದು ಇದು ಅಂತ ಹೋಯ್ತಿರಲ್ಲ ಆಸ್ಪತ್ರೆ ಹತ್ರ, ಆ ದುಡ್ಡೆಲ್ಲ ಉಳಿಸ್ಬೋದು ನೋಡಿ. ಆರೋಗ್ಯ ಇದು ಎಲ್ಲಿ ಸಿಗುತ್ತೆ? ಇದು ಎಲ್ಲಿ ಸಿಗುತ್ತೆ ಅಂತಂದರೆ ನಿಮಗೆ ಬಿದಿರು ಹಿಂಡ್ಲು ಅಂತ ಇರುತ್ತೆ ನೋಡಿ. ಆ ಟೈಮಲ್ಲಿ ಮಳೆ ಅಂತ ಆಯ್ತದಲ್ಲ, ಆಗ ಫಸ್ಟು ಮುಂಗಾರು ಅಂತ ಬರ್ತದೆ ಮಳೆ ಟೈಮು. ಆಗ ಇದನ್ನು ಚಿಗುರಿರ್ತದೆ. ಏನಿಲ್ಲ, ಒಂದೂವರೆ ಅಡಿ 2 ಅಡಿ ಇರೋದನ್ನು ಕಿತ್ಕೊಂಡ್ರೆ ಸಾಕಿದು. 2 ಅಡಿ ಇದ್ದರೆ ಸಾಕು ನೋಡಿ. ಈಗ ಇದನ್ನು ಸುತ್ತ ಕಟ್ ಮಾಡಿದ್ದೀನಿ ನೋಡಿ. 1 ಇಂಚು ಕಟ್ ಮಾಡ್ತೀನಿ ಇದನ್ನು ನೋಡಿ. ನೋಡಿ ಯಾವ ರೀತಿ ಬರ್ತದೆ ನೋಡಿ. ನೋಡಿ ಕಟ್ ಮಾಡಿದ್ರೆ ಈ ರೀತಿ ಆಯಿತು, ಪುಡಿ ಆಯಿತು ಈ ರೀತಿ. ಒಂದೊಂದು ಇಂಚು, ಒಂದು ಇಂಚು 1.5 ಇಂಚು ಕಟ್ ಮಾಡ್ಕೋಬೋದು, ಏನಿಲ್ಲ. ಎಲ್ಲ ಸಣ್ಣ ಆಯ್ತದೆ ನೋಡಿ, ಎಲ್ಲ ಈ ರೀತಿ ಆಯಿತು. ಅದೇ ರೀತಿ ಈಗ ಇಲ್ಲಿ ಕಟ್ ಮಾಡ್ತೀನಿ ಅಲ್ವಾ, ಇದು ಕಟ್ ಮಾಡಿದಾಗ ಇದು ಇಲ್ಲಿ ಗಟ್ಟಿ ಎಷ್ಟು ಬರ್ತದೆ ನಮಗೆ ಇಲ್ಲಿ ಈ ಗಿಣ್ಣು ಹತ್ರ, ಆ ಗಟ್ಟಿ ಸಿಗೋವರೆಗೂ ಇದು ಮಾಡಬೇಕು. ಆಮೇಲೆ ಆ ಗಟ್ಟಿ ಸಿಕ್ತು ಅಂದಾಗ ಅದನ್ನು ಒಂದು ರೌಂಡು ಇದನ್ನ ಕಟ್ ಮಾಡಿಬಿಟ್ಬಿಡ್ಬೇಕು. ನಾನು ತೋರಿಸ್ತೀನಿ ಇದು ಹಂಗೆ ಮಾಡ್ತಾ. ಈಗ ಮಳೆ ಸೀಸನ್ ಬಿಟ್ಟರೆ ಬೇರೆ ಸೀಸನ್ನಲ್ಲಿ ಸಿಗಲ್ಲ ಇದು. ಮಳೆ ಟೈಮಲ್ಲಿ ಮಾತ್ರ ಸಿಗೋದಿದು, ಮಳೆ ಹೋದಾಗ. ಇನ್ನು ಬಾಕಿ ಟೈಮಲ್ಲಿ, ಬೇಸಿಗೆ ಟೈಮಲ್ಲೆಲ್ಲ ಸಿಕ್ಕಲ್ಲ ಇದು. ಇದು ಯಾವ್ಯಾವ ಜಾಗದಲ್ಲಿ ಸಿಗ್ಬೋದು? ಇದು ಫಾರೆಸ್ಟು, ಜಮೀನು, ಮತ್ತು ಫಾರೆಸ್ಟು ಜಮೀನಲ್ಲಿ ಬಿಟ್ರೆ ಇನ್ನೆಲ್ಲೂ ಹೊರಗಡೆ ಅಂತ ಏನೂ ಸಿಕ್ಕಲ್ಲ. ಔಟ್ ಸೈಡ್ ಇದು ಸೇಲ್ ಮಾಡ್ತಾರೆ ಇದನ್ನ ಮಾರ್ಕೆಟಲ್ವೇ ನೀವು ಕೇಳಿದ್ರೆ ಸಿಗುತ್ತೆ. ಮಾರ್ಕೆಟಲ್ಲಿ ಕೇಳ್ಬಿಟ್ಟು ತಗೋಬೇಕು. ಅಂದರೆ ತಂದು ನೋಡಿ ನೀವು ಈ ರೀತಿ ಮಡಗಿದ್ರೆ ಮಾರ್ಕೆಟಲ್ಲಿ ತಗೊಂಡು ಮಾಡ್ಬೋದು. ಅವ್ರಗಳಿಗೆ ಇದ್ರ ಮಾಹಿತಿ ಏನು ಗೊತ್ತಿರಲ್ಲ, ಅದನ್ನು ಈ ವಿಡಿಯೋ ಮೂಲಕ ಅವರು ನೋಡಿ ಮಾಡ್ಕೋಬೋದು. ನೋಡಿ ಎಷ್ಟಾಯಿತು ರೌಂಡ್ ಎಲ್ಲ. ಈಗ ಗಟ್ಟಿ ಸಿಗ್ತದೆ ನೋಡಿ, ಗಟ್ಟಿದನ್ನ ತೆಗೆದಾಕ್ತೀನಿ ನಾನು. ಗಟ್ಟಿ ತಿಂದರೆ ಏನಾಗುತ್ತೆ? ಗಟ್ಟಿ ತಿನ್ನಬಾರ್ದು, ಅದು ಸ್ಮೂತ್ ಮಾತ್ರ ತಗೋಬೇಕಾ? ಸ್ಮೂತಾಗಿರೋದು ಮಾತ್ರ ತಗೋಬೇಕು. ಗಟ್ಟಿ ಏನು ಮಾಡ್ತೀರಾ? ಗಟ್ಟಿನ ತೆಗೆದ್ಬಿಟ್ಟು ಇದು ಏನೇ ಸಿಪ್ಪೆನೇ ಆಗಲಿ ಯಾವುದೇ ಆಗಲಿ ಹುಷಾರಾಗಿ ನೀವು ಇದು ಮಾಡಿದ್ಮೇಲೆ ಒಂದು ಸೇಫ್ಟಿಯಾಗಿ ಒಂದು ಚೀಲದಲ್ಲಿ ಹಾಕ್ಬಿಟ್ಟು ಹೊರಗಡೆ ಎಲ್ಲಿ ಹಸು ಆಡು ಪಾಡು ತಿಂದಂಗೆ ಹೊರಗಡೆ ಬಿಸಾಕ್ಬೇಕು ಇದನ್ನು. ಅದೊಂದು ಹುಷಾರಾಗಿ ನೋಡ್ಕೊಳ್ಳಿ. ನೋಡಿ ಇದಿಷ್ಟು, ಇದು ಗಿಣ್ಣ ಹತ್ರ ಏನಾಗುತ್ತೆ? ಅವು ಸತ್ತೋಗೋ ಅಂಥ ಸ್ಟೇಜು ಬರ್ತದೆ ಅದು. ಅದಕ್ಕೆ ಅದನ್ನ ವಿಷಕಾರಿಯಾಗಿರುತ್ತೆ. ಆದಷ್ಟು ಇದನ್ನು ಪ್ರಾಣಿಗಳು ತಿಂದಿರೋಂಗೆ ಹೊರಗಡೆ ಬಿಸಾಕ್ಬೇಕು. ಗುಂಡಿ ತೋಡಿ ಅಥವಾ ಊಟಾಡ್ಬೇಕಾಗತ್ತಾ? ನೋಡಿ ಇದು ಹೊರದಾಯ್ತಲ್ಲ ಗಟ್ಟಿ ಇರೋದು. ಈಗ ಪುನಃ ಅದೇ ರೀತಿ ಸಣ್ಣ ನೋಡಿ ಗಟ್ಟಿ ಕಟ್ ಮಾಡಿ ಬೀಸಾಕಿದ್ರಿಯಾ? ಗಟ್ಟಿ ಅದು ಕಟ್ ಮಾಡಿ ತೋರಿಸಿದ್ನಲ್ಲ ಅದೇನೇ ಗಟ್ಟಿ. ನೋಡಿ ಇಲ್ಲಿ ಹಿಂಗಿರುತ್ತಲ್ಲ, ಇಲ್ಲಿ ಓಲು, ಈ ಓಲಲ್ಲಿ ಲಾಸ್ಟಲ್ಲಿ ಎಂಡ್ ಆಗಿರ್ತದೆ. ಆ ಜಾಗದಲ್ಲಿ ಗಟ್ಟಿ ಸಿಗ್ತದೆ ನಿಮಗೆ. ಈ ಓಲು ಎಂಡಾಗೋ ಜಾಗದಲ್ಲಿ ಅಲ್ಲಿ ಗಟ್ಟಿ ಸಿಗ್ತದೆ ಸ್ವಲ್ಪ. ನೀವು ಕಟ್ ಮಾಡೋ ಹೊತ್ತಲ್ಲಿ ಗಟ್ಟಿ ಸಿಕ್ಕಿದಾಗ ಅದನ್ನು ಗಟ್ಟಿದು ಮಾತ್ರ ಕಟ್ ಮಾಡಿ ಬಿಸಾಕ್ಬಿಡಿ. ಹಿಂಗೆ ಸ್ಮೂತ್ ಇರೋದೆಲ್ಲ ಈ ರೀತಿ ಕಟ್ ಮಾಡ್ಕೋಬೋದು.
ಹೇಳ್ತೀನಿ ನೋಡಿ ಫ್ರೆಂಡ್, ಎಲ್ಲ ಮುಗೀತು ಇದು. ಈಗ ಇದನ್ನು ನೀಟಾಗಿ ತಗೊಂಡು ಎಲ್ಲ ನೋಡಿ ನೋಡಿ ಫ್ರೆಂಡ್, ಟೋಟಲ್ ಎಷ್ಟು ಬ್ಯಾಂಬೂ ಕಟ್ ಮಾಡಿದೆ ಚಿಕ್ಕಪ್ಪ? 3 ಅಂದರೆ ಒಂದು ಎರಡೇ ನಿಮ್ಮ ಮನೆ ಫ್ಯಾಮಿಲಿಗಾದರೆ 2 ಸಾಕು ಆರಾಮಾಗಿ. ಎಷ್ಟು ಜನ ತಿನ್ಬೋದು ಎರಡರಲ್ಲಿ ಹೆಚ್ಚು ಕಡಿಮೆ ಒಂದು 8-10 ಸೀಟ್ ತಿನ್ಬೋದು. ನೀವು ಒಂದು ದಿನ ಪೂರ್ತಿ ಮಡಿಕೊಂಡು ತಿನ್ಬೋದು. ಇದರಲ್ಲಿ ಬರೀ ಸಾಂಬಾರೇ ಮಾಡೋದಾ? ಸಾಂಬಾರು ಮಾಡ್ಬೋದು, ಗೊಜ್ಜು ಮಾಡ್ಬೋದು. ನೋಡಿ ಇದಾಯಿತು. ಈಗ ಇಲ್ಲಿಗೆ ನೀರು ಹಾಕ್ಬಿಟ್ಟು ಉನಿ ಹಾಕ್ತೀವಿ. ಎಷ್ಟು ದೊಡ್ಡ ಬೋಚಿ ನೋಡಿ ಫ್ರೆಂಡ್ಸ್, ನೀರು ಹಾಕ್ತಾಯಿದ್ದೀವಿ. ನೋಡಿ ಫ್ರೆಂಡ್, ಅದು ಫುಲ್ಲು ಮುಳುಗೋವರೆಗೂ ನೀರು ಹಾಕ್ಬೇಕು. ನೋಡಿ ಫ್ರೆಂಡ್, ಇಷ್ಟು ಇದು ಹಿಂಗಾಕಿ ಇವತ್ತೊಂದು ಇದ್ರ ಕೆಲಸ ಮುಗೀತು. ಇನ್ನು ನಾಳೆ ನೈಟ್ ಫುಲ್ಲು ಉನಿಬೇಕು. ನಾಳೆ ನೀವು ಬೆಳಗ್ಗೆ ಮಾಡಿದ್ರೂ ಪರವಾಗಿಲ್ಲ, ಮಧ್ಯಾಹ್ನ ಮಾಡಿದ್ರೂ ಪರವಾಗಿಲ್ಲ, ಸಂಜೆ ಮಾಡಿದ್ರೂ ಪರವಾಗಿಲ್ಲ. ನೀವು ಮಾಡೋ ಟೈಮಲ್ಲಿ ಮಾತ್ರ ತಗೊಳ್ಳಿದ್ದನ್ನ ಹೊರಗಡೆಗೆ. ಅಲ್ಲಿವರೆಗೂ ನೀರಲ್ಲೇ ಉನಿಲಿ ಇದು. ಒಂದು ನೈಟ್ ಉನಿ ಹಾಕಿದ್ರೂ ಪರವಾಗಿಲ್ಲ, ಒಂದು ಡೇ ಉನಿ ಹಾಕಿದ್ರೂ ಪರವಾಗಿಲ್ಲ, ಏನು ತೊಂದರೆ ಆಗೋಲ್ಲ. ಅಂದರೂ ತೊಳೆಯೋ ಟೈಮಲ್ಲಿ ಒಂದು 3 ಸರಿ 4 ಸರಿ ತೊಳಿಬೇಕು ಅಡುಗೆಗೆ ಹಾಕೋಕ್ಕೆ ಮುಂಚೆನೇ. ಅದನ್ನು ಬೆಳಗ್ಗೆ ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ಕೊಡ್ತೀನಿ.